ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡರ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸೊಲ್ಯೂಷನ್ಗೆ ಹೋಗೋದಕ್ಕಿಂತ ಮುಂಚೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ನಲ್ಲಿ ನಾವು ಸೊಲ್ಯೂಷನ್ ಮಾಡಬೇಕಾದ್ರೆ ಕೆಲವೊಂದು ಡೇಟ್ಗಳನ್ನು ನಾವು ಇಗ್ನೋರ್ ಮಾಡಬೇಕು, ಕ್ಯಾಲ್ಕುಲೇಷನಿಗೆ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅದು ಯಾವುದು ಅಂತಂದರೆ ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸನ್ನು ಕ್ವಶನಲ್ಲಿ ಕೊಟ್ಟಿದ್ದರೆ, ಡೇಟ್ ಎಟ್ ವಿಚ್ ಗೂಡ್ಸ್ ಮೇಡ್ ಅವೈಲಬಲ್, ದೆನ್ ಡೇಟ್ ಆಫ್ ಡೆಲಿವರಿ. ಸೊ ನಮ್ಮ ಸೊಲ್ಯೂಷನ್ ಮಾಡಬೇಕಾದ್ರೆ ಈ ಡೇಟ್ಗಳನ್ನು ನಾವು ಕನ್ಸಿಡರ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಈಗ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ನೀವು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂಡರಲ್ಲಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸನ್ನು ಫೈಂಡ್ ಔಟ್ ಮಾಡಬೇಕು. ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡರ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ನಲ್ಲಿ ನಾವು ಸೊಲ್ಯೂಷನ್ ಮಾಡೋದು ಹೇಗೆ ಅಂತಂದರೆ, ಟೈಮ್ ಆಫ್ ಸಪ್ಲೈ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಮೂರರಲ್ಲಿ ಅರ್ಲಿಯೆಸ್ಟ್ ಇರೋದನ್ನು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ಮೂರು ಯಾವುದು ಅಂತಂದರೆ ಡೇಟ್ ಆನ್ ವಿಚ್ ಗೂಡ್ಸ್ ರಿಸೀವ್ಡ್. ಸೊ ಯಾವ ಡೇಟಲ್ಲಿ ಗೂಡ್ಸ್ ರಿಸೀವ್ ಮಾಡಿರ್ತೀವೋ ಅದು, ದೆನ್ ಡೇಟ್ ಆಫ್ ಪೇಮೆಂಟ್, ದೆನ್ 30 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಈ ಮೂರಲ್ಲಿ ಯಾವುದು ಅರ್ಲಿಯೆಸ್ಟ್ ಇರುತ್ತೋ ಅದೇ ಟೈಮ್ ಆಫ್ ಸಪ್ಲೈ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಫಸ್ಟು ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್. ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ ಅಂತಂದ್ರೆ ಒಂದೇ, ಡೇಟ್ ಆನ್ ವಿಚ್ ಗೂಡ್ಸ್ ರಿಸೀವ್ಡ್ ಅಂತಂದ್ರೆ ಒಂದೇ. ಕ್ವಶನಲ್ಲೇ ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ ಕೊಟ್ಟಿದ್ದಾರೆ. ಒಟ್ಟಿಗೆ 4 ಸೀರಿಯಲ್ ನಂಬರ್, 4 ಕೇಸ್ ಕೊಟ್ಟಿದ್ದಾರೆ. ಸೊ ಫಸ್ಟು ನಾನಿಲ್ಲಿ ಡೇಟ್ ಆನ್ ವಿಚ್ ಗೂಡ್ಸ್ ರಿಸೀವ್ಡ್ ಅಥವಾ ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸನ್ನು ಬರ್ಕೊಳ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಹೇಗೆ ಕೊಟ್ಟಿದ್ದಾರೋ ಹಾಗೆ ಬರ್ಕೊಳ್ತಾ ಇದ್ದೀನಿ. 5/10/2020. ನೆಕ್ಸ್ಟ್ 15/10/2020. ನೆಕ್ಸ್ಟ್ 15/10/2020. ನೆಕ್ಸ್ಟ್ ಕೊಟ್ಟಿರುವಂಥದ್ದು 15/11/2020. ಸೊ ನಾವಿಲ್ಲಿ ಫಸ್ಟ್ ಒನ್ ಕನ್ಸಿಡರ್ ಮಾಡಿ ಆಯಿತು. ನೆಕ್ಸ್ಟು ಡೇಟ್ ಆಫ್ ಪೇಮೆಂಟ್ ಬರೀಬೇಕು. ಡೇಟ್ ಆಫ್ ಪೇಮೆಂಟ್ ಬರೀಬೇಕಾದ್ರೆ ಕ್ವಶನಲ್ಲಿ ಬುಕ್ ಎಂಟ್ರಿ ಹಾಗೆ ಬ್ಯಾಂಕ್ ಎಂಟ್ರಿಯ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅವೆರಡರಲ್ಲಿ ಯಾವುದು ಅರ್ಲಿಯೆಸ್ಟೋ ಅದನ್ನು ನಾವಿಲ್ಲಿ ಬರ್ಕೊಳ್ಬೇಕು. ಯಾವುದು ಬೇಗ ಬರುತ್ತೋ ಆ ಡೇಟನ್ನು ಬರ್ಕೊಳ್ಬೇಕು. ಸೊ ಡೇಟ್ ಆಫ್ ಪೇಮೆಂಟ್ ಬಗ್ಗೆ 2 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದು ಬುಕ್ ಎಂಟ್ರಿ, ಒಂದು ಬ್ಯಾಂಕ್ ಎಂಟ್ರಿ. ಇವೆರಡರಲ್ಲಿ ಅರ್ಲಿಯೆಸ್ಟನ್ನು ನಾವಿಲ್ಲಿ ಡೇಟ್ ಆಫ್ ಪೇಮೆಂಟ್ ಅಂಡರಲ್ಲಿ ಬರ್ಕೊಳ್ಬೇಕು. 10/10/12/10. ಇವೆರಡರಲ್ಲಿ ಅರ್ಲಿಯೆಸ್ಟ್ ಯಾವುದು? 10/10/2020. ನೆಕ್ಸ್ಟ್ 10/10/12/10. ಅರ್ಲಿಯೆಸ್ಟ್ ಯಾವುದು? 10/10/2020. ನೆಕ್ಸ್ಟ್ 12/10/10/10. ಅರ್ಲಿಯೆಸ್ಟ್ ಯಾವುದು? 10/10/2020. ನೆಕ್ಸ್ಟ್ 18/11/2011. ಇವೆರಡರಲ್ಲಿ ಅರ್ಲಿಯೆಸ್ಟ್ ಯಾವುದು? 18/11/2020. ನೆಕ್ಸ್ಟ್ 30 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್ ಡೇಟ್ ಏನಿರುತ್ತೋ ಆ ಡೇಟ್ ಆದಮೇಲೆ 30 ದಿನನ ಅದಕ್ಕೆ ಆ್ಯಡ್ ಮಾಡಿ ಬರೀಬೇಕು. ಇಲ್ಲಿ 1ನೇ ತಾರೀಕಿದೆ, 30 ದಿನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 31/10/2020. 30 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್ ಅಂತಂದರೆ ಇನ್ವಾಯ್ಸ್ ಆದಮೇಲೆ, ನಮಗೆ ಡೇಟ್ ಆಫ್ ಇನ್ವಾಯ್ಸ್ 1ನೇ ತಾರೀಕಿದೆ, ಅದಕ್ಕೆ 30 days ಆ್ಯಡ್ ಮಾಡಿದರೆ ಆಯಿತು. ದೆನ್ 1/10/2020 ಇದೆ, ಇದಕ್ಕೂ 31/10/2020. ನೆಕ್ಸ್ಟ್ ಕೂಡ 31/10/2020. ನೆಕ್ಸ್ಟ್ ಅಗೈನ್ 31/10/2020. ಸೊ ನಾವು ಟೈಮ್ ಆಫ್ ಸಪ್ಲೈ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ನಲ್ಲಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್, ಡೇಟ್ ಆಫ್ ಪೇಮೆಂಟ್, 30 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಈ ಮೂರರಲ್ಲಿ ಯಾವುದು ಅರ್ಲಿಯೆಸ್ಟ್ ಇರುತ್ತೋ ಆ ಡೇಟನ್ನು ನಾವು ಟೈಮ್ ಆಫ್ ಸಪ್ಲೈ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. 5ನೇ ತಾರೀಕು, 10ನೇ ತಾರೀಕು, 31ನೇ ತಾರೀಕು ಎಲ್ಲ 10ನೇ ತಿಂಗಳೇ ಇದೆ. ಈ ಮೂರಲ್ಲಿ ಅರ್ಲಿಯೆಸ್ಟ್ ಯಾವುದು ಅಂತಂದರೆ 5/10/2020. ನೀವು ಟೇಬಲ್ ಹಾಕಲೇಬೇಕು ಅಂತಿಲ್ಲ. ಹಾಗೆ ನೀವು ನೋಟ್ ಅಂತ ಬರ್ಕೊಂಡು ಕೇಸ್ 1 ಅಂತ ಬರೆದು ಈ ಥರ ರೂಲ್ಸ್ ಏನು ಅನ್ನೋದನ್ನು ಬರ್ಕೊಂಡು ಅದ್ರ ಪ್ರಕಾರ 1 by 1 ಕ್ಯಾಲ್ಕುಲೇಷನ್ ಬೇಕಾದರೂ ಮಾಡ್ಬೋದು. ನಾನು ನಿಮಗೆ ಈಸಿ ಆಗಲಿ ಅಂತ ಹೇಳಿ ಟೇಬಲ್ ಹಾಕ್ಸಿರೋವಂಥದ್ದು. ನೀವು ಟೇಬಲ್ಲೇ ಹಾಕಬೇಕು ಅಂತಿಲ್ಲ, ಹೇಗೆ ಬೇಕಾದರೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ನಿಮಗೆ ಹೇಗೆ ಯಾವುದು ಈಸಿ ಆಗುತ್ತೋ, ಯಾವುದು ಚೆನ್ನಾಗಿ ಅರ್ಥ ಆಗುತ್ತೋ ಅದೇ ಥರ ಕ್ಯಾಲ್ಕುಲೇಷನ್ ಮಾಡಿ. ಟೇಬಲ್ ಹಾಕ್ಕೊಂಡ್ರೆ ಪ್ರಾಬ್ಲಮ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ನಾನು ಟೇಬಲ್ ಹಾಕಿಸಿ ಮಾಡಿಸ್ತಾ ಇದ್ದೀನಿ.
ನೆಕ್ಸ್ಟ್ ಸೆಕೆಂಡ್ ಕೇಸ್ 15/10/31, 15/10/10/10/31. ಈ ಮೂರಲ್ಲಿ ಅರ್ಲಿಯೆಸ್ಟ್ ಯಾವುದು? ಟೈಮ್ ಆಫ್ ಸಪ್ಲೈ ಕನ್ಸಿಡರ್ ಮಾಡಬೇಕಾಗಿರೋದು ಹೇಗೆ ಅಂತಂದರೆ ಈ ಡೇಟ್ ಆಫ್ ರಿಸಿಪ್ಟ್, ಡೇಟ್ ಆಫ್ ಪೇಮೆಂಟ್, 30 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಈ ಮೂರಲ್ಲಿ ಯಾವುದು ಅರ್ಲಿಯೆಸ್ಟ್ ಇರುತ್ತೋ ಅದೇ ಟೈಮ್ ಆಫ್ ಸಪ್ಲೈ. ಈ ಮೂರಲ್ಲಿ ಅರ್ಲಿಯೆಸ್ಟ್ ಯಾವುದು ಅಂತಂದರೆ 10/10/2020. ನೆಕ್ಸ್ಟ್ 15/10/31 ಇದೆ. ಈ ಮೂರಲ್ಲಿ ಅರ್ಲಿಯೆಸ್ಟ್ ಯಾವುದು ಅಂತಂದರೆ 10/10/2020. ನೆಕ್ಸ್ಟ್ 15/18/31 ಇದೆ. ಈ ಮೂರಲ್ಲಿ ಅರ್ಲಿಯೆಸ್ಟ್ 15/11 ಇರೋದು, 18/11 ಇರೋದು, 31/10 ಇರೋದು. ಸೊ ಈ ಮೂರಲ್ಲಿ ಅರ್ಲಿಯೆಸ್ಟ್ ಯಾವುದು ಅಂತಂದರೆ 31/10/2020. ಸೊ ಈ ಥರದಲ್ಲಿ ನೀವು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ನಲ್ಲಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸನ್ನು ಫೈಂಡ್ ಔಟ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.